ಕೋಲ್ಕತ್ತಾ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಅಲ್ಲದೆ ಸಿಎಂ ಮಮತಾ ಜೊತೆಗಿನ ಎರಡನೇ ಸಭೆಯೂ ವಿಫಲವಾಗಿದ್ದು, ಕಿರಿಯ ವೈದ್ಯರು ಮತ್ತು ಪಶ್ಚಿಮ ಬಂಗಾಳ ಸರ್ಕಾರದ ನಡುವಿನ ಸಂಘರ್ಷ ಇನ್ನೂ ಮುಂದುವರೆದಿದೆ. ಈ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ಮತ್ತು ತಾಲಾ ಠಾಣಾ ಇನ್ಚಾರ್ಜ್ ಆಗಿದ್ದ ಅಭಿಜಿತ್ ಮಂಡಲ್ನನ್ನ ಸಿಬಿಐ ಬಂಧಿಸಿದೆ. ಪ್ರಕರಣದ ಎಫ್ಐಆರ್ ದಾಖಲಿಸುವಲ್ಲಿ ವಿಳಂಬ ಮಾಡಿದ್ದಕ್ಕಾಗಿ ಪೊಲೀಸ್ ಅಧಿಕಾರಿಯನ್ನ ಬಂಧಿಸಲಾಗಿದೆ. ಈ ನಡುವೆ ಪ್ರತಿಭಟನಾ ನಿರತ ಕಿರಿಯ ವೈದ್ಯರು ಮತ್ತು ಪಶ್ಚಿಮ ಬಂಗಾಳ ಸರ್ಕಾರದ ನಡುವಿನ ಸಂಘರ್ಷ ಇನ್ನೂ ಮುಂದುವರೆದಿದೆ. ಸಿಎಂ ಮಮತಾ ಜೊತೆ ಜೂನಿಯರ್ ವೈದ್ಯರು ನಡೆಸಿದ ಎರಡನೇ ಸಭೆ ಕೂಡ ವಿಫಲವಾಗಿದೆ. ಒಂದ್ ಕಡೆ ಇಬ್ಬರು ಆರೋಪಿಗಳ ಬಂಧನವಾಗ್ತಿದ್ದಂತೆ ಪ್ರತಿಭಟನಾ ನಿರತ ಜೂನಿಯರ್ ವೈದ್ಯರು ಸಂತೋಷ ವ್ಯಕ್ತಪಡಿಸಿದ್ರು. ಜೊತೆಗೆ ಸಿಎಂ ಜೊತೆ ಎರಡನೇ ಬಾರಿಗೆ ಸಭೆಯಲ್ಲಿ ಭಾಗಿಯಾದರು. ಈ ವೇಳೆ ಸಭೆಯ ನೇರ ಪ್ರಸಾರಕ್ಕೆ ಜೂನಿಯರ್ ವೈದ್ಯರು ಪಟ್ಟು ಹಿಡಿದ್ರು. ಆದರೆ ಇದಕ್ಕೊಪ್ಪದ ಸಿಎಂ ಮಮತಾ ಸಭೆಯನ್ನ ರದ್ದುಗೊಳಿಸಿದ್ರು. ಉತ್ತರ ಪ್ರದೇಶದ ಮೀರತ್ನಲ್ಲಿ ಸಂಭವಿಸಿದ 3 ಅಂತಸ್ತಿನ ಕಟ್ಟಡ ಕುಸಿತದಲ್ಲಿ ಇತ್ತೀಚಿನ ವರದಿ ಪ್ರಕಾರ 3 ಸಾವನ್ನಪ್ಪಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಕಟ್ಟಡದ ಅವಶೇಷಗಳಡಿ ಸಿಲುಕಿದ್ದಾರೆ ಎನ್ನಲಾಗಿತ್ತು. ಇದರಲ್ಲಿ 6 ಜನರನ್ನ ಈಗಾಗಲೇ ರಕ್ಷಿಸಲಾಗಿದೆ. ಇನ್ನುಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಉತ್ತರಾಖಂಡ್ನಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಜೋಶಿಮಠ್ನಲ್ಲಿರುವ ಝಾಡಾಕುಲಾ ಪೆಟ್ರೋಲ್ ಪಂಪ್ ಬಳಿ ಭಾರೀ ಭೂಕುಸಿತ ಸಂಭವಿಸಿದೆ. ಭೂಕುಸಿತದಿಂದಾಗಿ ಬದ್ರಿನಾಥ್ ರಾಷ್ಟ್ರೀಯ ಹೈವೇ ಮೇಲೆ ಭಾರೀ ಬಂಡೆಗಳು ಉರುಳಿ ಬಿದ್ದಿವೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಸಂಚಾರ ಸ್ಥಗಿತಗೊಂಡಿದೆ. ಇತ್ತೀಚೆಗೆ ನಿಧನರಾದ ಸಿಪಿಐಎಂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯಚೋರಿ ಅವರ ಪಾರ್ಥಿವ ಶರೀರವನ್ನ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾನ ಮಾಡಲಾಗಿದೆ. ಯಚೋರಿಯವರ ಅಂತಿಮ ಇಚ್ಛೆಯಂತೆ ದೇಹ ದಾನ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿದ ಏಮ್ಸ್ನ ಅನಾಟಮಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ರಿಮಾ ದಡ, ಯಚೋರಿ ಶರೀರವನ್ನ ವೈದ್ಯಕೀಯ ಸಂಶೋಧನೆಗಾಗಿ ಬಳಸಲಾಗುವುದು. ಇದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಲಿದೆ ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೆಪ್ಟೆಂಬರ್ 16ರಂದು ಸೋಮವಾರ ಗುಜರಾತ್ನ ಇಂದಿರಾನಗರದಲ್ಲಿ 2ನೇ ಹಂತಸ್ತಿನ ಮೆಟ್ರೋ ಸೇವೆಯನ್ನ ಉದ್ಘಾಟಿಸಲಿದ್ದಾರೆ. ಗುಜರಾತ್ ಸರ್ಕಾರ, ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಗುಜರಾತ್ ಮೆಟ್ರೋ ರೈಲ್ ಕಾರ್ಪೊರೇಷನ್ 2ನೇ ಹಂತದ ಕಾಮಗಾರಿಯನ್ನ ಯಶಸ್ವಿಯಾಗಿ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಮೆಟ್ರೋ ಸೇವೆಗೆ ಚಾಲನೆ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜಾರ್ಖಂಡ್ನಲ್ಲಿ ಬಿಹಾರಕ್ಕೆ ಸಂಪರ್ಕ ಕಲ್ಪಿಸುವ ಟಾಟಾನಗರ ಪಾಟ್ನಾ ವಂದೇ ಭಾರತ್ ರೈಲಿಗೆ ಭಾನುವಾರ ಚಾಲನೆ ನೀಡಲಿದ್ದಾರೆ. ವಿಶೇಷ ಅಂದ್ರೆ ಈ ವಂದೇ ಭಾರತ್ ರೈಲಿನ ಮೊದಲ ಯಾತ್ರೆಯನ್ನ ಮಹಿಳಾ ಲೋಕೋ ಪೈಲಟ್ ಚಾಲನೆ ಮಾಡಲಿದ್ದಾರೆ. ಈ ಬಗ್ಗೆ ಮಹಿಳಾ ಲೋಕೋ ಪೈಲಟ್ ರಿತಿಕಾ ತಮ್ಮ ಸಂತಸ ಹಂಚಿಕೊಂಡಿದ್ದು, ಮೊದಲ ಪ್ರಯಾಣಕ್ಕಾಗಿ ಕಾತರಳಾಗಿದ್ದೇನೆ ಎಂದಿದ್ದಾರೆ. ಮುಂಬೈನ ವರ್ಲಿಯ ಪೊಲೀಸ್ ಕ್ಯಾಂಪ್ನ ಗಣೇಶ ಪೆಂಡಾಲ್ನಲ್ಲಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ, ಪುತ್ರ ಆದಿತ್ಯ ಠಾಕ್ರೆ ಹಾಗೂ ಪತ್ನಿ ರಶ್ಮಿ ಠಾಕ್ರೆ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಉದ್ಧವ್ ಠಾಕ್ರೆ ಕುಟುಂಬದ ಜೊತೆ ಯುಬಿಟಿ ಪಕ್ಷದ ಅಸಂಖ್ಯಾತ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಈ ಬಾರಿಯ ಗಣೇಶೋತ್ಸವವನ್ನ ವಿಭಿನ್ನವಾಗಿ ಆಚರಿಸುತ್ತಿದ್ದಾರೆ. ಇಲ್ಲಿನ ಸರಾಫ್ ಬಜಾರ್ನ ಭಕ್ತರು ಈ ಬಾರಿ ಗಣೇಶ ಪೆಂಡಾಲನ್ನ ಕೇವಲ ಭಾರತೀಯ ರೂಪಾಯಿ ನೋಟ್ಗಳಿಂದ ಅಲಂಕರಿಸಿದ್ದಾರೆ. 500, 200 ಹಾಗೂ 100 ರೂಪಾಯಿಗಳ ನೋಟ್ಗಳಿಂದ ಅಲಂಕರಿಸಿದ್ದಾರೆ. ಇದಕ್ಕಾಗಿ ಬರೋಬ್ಬರಿ 11 ಲಕ್ಷ ರೂಪಾಯಿಗಳನ್ನ ವ್ಯಯಿಸಿದ್ದಾರೆ.